ಯಾರನ್ನೂ ನಮ್ಮ ಕಮಲಿ ದ್ವೇಷ ಮಾಡಿಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ. ಅಂತ ಒಳ್ಳೆ ಹುಡುಗಿಗೆ ಈ ರೀತಿ ಪರೀಕ್ಷೆ ಮಾಡ್ಬೇಡವ್ವ. ಲೋಕನೇ ಕಾಯೋ ಶಕ್ತಿ ಇರೋ ನಿಂಗೆ ನಮ್ ಕಮಲಿ ಬದುಕ್ ಸರಿ ಮಾಡೋ ಶಕ್ತಿ ಇಲ್ವಾ? ಅವಳನ್ನ ಕಾಪಾಡು. ನನ್ ಕಮಲಿ ಬದುಕಲ್ಲಿ ಎಲ್ಲ ಒಳ್ಳೇದೇ ಆಗಂಗ್ ಮಾಡು. ಕಮಲಿ ಬಾ. ಇರಳಾಗೆ ಕಾಡಲ್ಲಿ ಕಾಲಿಡಂತ ಪರಿಸ್ಥಿತಿ ಎದುರಾಗೈತೆ. ದಿಕ್ಗೆಡ್ಬೇಡ. ಅವ್ವ, ನೀನಿರುವಾಗ ನಂಗೆ ಯಾವ ಭಯನೂ ಇಲ್ಲ. ಅದು ನನ್ನ ಮಾತು ಕೇಳವ್ವ. ಕಮಲಿ, ಕೇಳ ಅಂತ ಸಮಯ ಬಂದಾಗ ಕೇಳ್ತೀನಿ ಕಣವ. ಈಗ ಬಾ ಬಾ. ನಿಂಗಿ, ಅವರಿಬ್ರು ಮನಸ್ಸಿನಾಗಿರೋದನ್ನ ಮಾತಾಡ್ಕೊಂಡು ಭಾರ ಕಮ್ಮಿ ಮಾಡ್ಕೊಳ್ಳಿ. ಅಲ್ಲಿ ಗಂಟ ನಾವು ಇಲ್ಲೇ ಇರೋಮ್ಮ. ಕಮಲಿ, ಯಾಕವ್ವ ಅಳ್ತಾ ಇದೀಯಾ? ಇದ್ರಾಗೆ ನಿಂದೇನೂ ತೆಪ್ಪಿಲ್ಲ. ತೆಪ್ಪೆಲ್ಲವ ನಂದೆಯ. ಇನ್ ಮುಂದೆ ನಿನಗೆ ಯಾವ ಕಷ್ಟನೂ ಇರಕ್ಕಿಲ್ಲ. ಬಾ, ನಮ್ಮ ಹಳ್ಳಿಗೆ ಹೋದ್ರುವೆ ಗಂಜಿ ಕುಡ್ಕೊಂಡು ನೆಮ್ಮದಿಯಾಗಿರ್ಬೋದು. ಈ ಪಟ್ನ ಒಂಥರ ನಶೆ ಇದ್ದಂಗೆ. ಒಂದು ಸಲ ಅದು ಹತ್ತು ಬಿಟ್ರೆ ನಮ್ಗೊಂದು ಮನಸ್ಸೈತೆ ಅನ್ನೋದು ಮತ್ತೆ ಹೋಯ್ತದೆ. ಬೇಡ ಕಣವ, ಈ ಪಟ್ನದ ಸವಾಸ ನಮಗ್ ಬೇಡ. ಬಾ, ಇಲ್ಲಿಂದ ನಾವು ಹೊಂಟೋಗಮ್ಮ. ಅವ್ವ, ವಾಪಸ್ ನಾವ್ ಹಳ್ಳಿಗೆ ವಾಪಸ್ ಹೋಯ್ತಿದೀವ. ಹೂ ಕಣವ. ರಿಷಿ, ನಡೆದು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಮುಳುಗ್ ಹೋಗ್ತೀವಿ ಕಣೋ. ಈಗ ಮುಂದೇನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನೇನೆಲ್ಲ ಒಳ್ಳೇದಾಗ್ತಿದೆ ಅನ್ನುವಾಗ ಹೀಗೆ ಒಂಟಿ ಹಾಕೋತಿದ್ದೀನಪ್ಪ. ಇನ್ನೇನಿದೆ? ಇನ್ನೇನು ಉಳ್ದಿಲ್ಲ. ಕಮಲಿ ಅವ್ರನ್ನ ಅವ್ರ ತಾಯಿ ಕರ್ಕೊಂಡು ಹೋಗ್ಬಿಟ್ರಪ್ಪ. ಎಲ್ಲ ಮುಗ್ದೋಯ್ತು. ನೋ ರಿಷಿ, ಪ್ಲೀಸ್ ಡೋಂಟ್ ಸೇ ದಟ್. ರಿಷಿ, ನಾನೀಗ ಬಾಯಿ ಮಾತಕ್ಕೂ ನಿನ್ನ ಕಷ್ಟ ಏನು ನನಗೆ ಅರ್ಥ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಿನ್ನ ಮನಸ್ಸಿಗೆ ಈಗ ಎಷ್ಟು ನೋವಾಗಿರ್ಬೋದು ಅನ್ನೋದು ನನ್ನಿಂದ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಕಣ. ಬಟ್ ಒನ್ ಥಿಂಗ್, ನಿನ್ನ ತಂದೆಯಾಗಿ ನಾನು ಒಂದು ಮಾತು ಹೇಳಲೇಬೇಕು. ನಾವು ಟೆಲ್ ಮಿ ರಿಷಿ, ಕಮಲಿ ಅನ್ನಪೂರ್ಣಮ್ಮ ಅವರ ಮೊಮ್ಮಗಳು ಅಲ್ಲ ಅನ್ನೋ ವಿಷಯ ನೀನು ಕಮಲಿ ಮೇಲಿಟ್ಟಿರೋ ಪ್ರೀತಿನ ಕಡಿಮೆ ಮಾಡ್ತೇನೋ? ಇಲ್ಲ ತಾನೆ? ನಿನ್ನ ಸುತ್ತಮುತ್ತ ಇರೋ ಜನ ಏನೇನಂತಾರೆ, ಈ ವಿಷಯದ ಬಗ್ಗೆ ಅವರು ಏನೇನು ಕಮೆಂಟ್ ಮಾಡ್ತಾರೆ, ಅದ್ಯಾವುದು ನಿನ್ನ ಪ್ರೀತಿನ ಎಫೆಕ್ಟ್ ಮಾಡಲ್ಲ ಅಲ್ವಾ? ಹಾಗಿದ್ಮೇಲೆ ನೀನು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ರಿಷಿ. ಆದ್ರೆ ಅನ್ನಪೂರ್ಣಮ್ಮಾಜಿ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲಪ್ಪ. ಹುಚ್ಚಾಗಣೋ ನೀನು. ಮತ್ತೆ ಹಳೆಯ ವಿಷಯನೇ ತೆಗಿತಿದ್ಯಲ್ಲ, ಅದು ಮುಗ್ದು ಹೋಯ್ತು, ಬಿಟ್ಟಾಕು. ಈಗ ಹೇಳು, ನಿನಗೆ ಕಮಲಿ ಮಹಾಜನ್ ಮನೆತಂದವಳೆ ಆಗಿರ್ಬೇಕು ಅಂತ ಏನಾದರೂ ಕಂಡೀಷನ್ ಇದೆಯಾ? ಇಲ್ಲಪ್ಪ. ನನಗೆ ಕಮಲಿ ಅವ್ರು ಹೇಗೆ ಇದ್ರು ಅವ್ರು ನನ್ನವರೇ. ದಟ್ಸ್ ಇಟ್. ನೀನು ಯಾವತ್ತೂ ನಿನಗೆ ಬೇಕಾದ್ದನ್ನ ಮಿಸ್ ಮಾಡಿಕೊಂಡು ಕೊರಗ್ದವನಲ್ಲ. ಯು ಆರ್ ಎ ಗೋ ಗೆಟರ್. ಸೊ ನೌ ಯು ಗೋ ಅಂಡ್ ಗೆಟ್ ಹರ್. ಹೌದು ಕಣ ರಿಷಿ, ಈಗ ಯೋಚನೆ ಮಾಡ್ತಾ ಕೂತ್ರೆ ಪ್ರಯೋಜನ ಇಲ್ಲ. ನೋಡು, ನಿಮ್ಮಿಬ್ಬರು ಸುತ್ತ ನಡೀತಾ ಇರೋ ಈ ನಾನ್ ಸೆನ್ಸ್ಗಳಿಗಿಂತ
ನಿಮ್ಮ ಪ್ರೀತಿ ಗಟ್ಟಿಯಾದ್ದು ಅಂತ ತೋರಿಸ್ಕೊಡಿ. ಹೋಗು, ನೀನು ಹುಡುಗಿನ ಬಿಡಬೇಡ. ದ್ಯಾವ್ರೆ, ಅವ್ವ ಸ್ಯಾನೆ ಮುನ್ಸ್ಕೊಂಡವಳೆ. ಅವ್ವ ಹಿಂಗಾಡಿದ್ನ ಎಂದು ನೋಡಿರ್ಲಿಲ್ಲ. ಅವಳಗ್ ಸ್ಯಾನೆ ಮನ್ಸಿಗೆ ನೋವಾಗೈತೆ ಅಂತ ಅರ್ಥ ಆಯ್ತೈತೆ. ಆದ್ರೆ ಏನ್ ಮಾಡ್ಲಿ? ಅವ್ವ ಅವ್ವ, ನೀನು ಹೇಳ್ದಂಗೆ ಕೇಳ್ತೀನಿ, ನೀನು ಹೇಳ್ದಂಗೆ ಮಾಡ್ತೀನವ್ವ. ಅವ್ವ, ನೀನು ಹೇಳ್ದಂಗೆ ಮಾಡ್ತೀನಿ ಅನ್ನಲ್ಲ. ಅನ್ನಕ್ಕೆ ಸುಮ್ಕಿರು. ಆದ್ರೆ ಯೋನು ಕಾಲೇಜ್ ಬಿಡ್ಸಿ ಹಳ್ಳಿ ಕರ್ಕೊಂಡು ಹೋಯ್ತೀನಿ ಅಂತ ಮಾತ್ರ ಹೇಳ್ಬೇಡವ. ನಿಂದಮ್ಮಯ್ಯ, ನೀನ್ ಯಾವ ತೆಪ್ನ ಮಾಡಬಾರ್ದು ಅಂತ ನಾನು ಬಯಸಿದ್ನೋ ಅದನ್ನೇ ಮಾಡ್ಬಿಟ್ಟೆ ಕಮಲಿ. ಇಲ್ಲವ, ನಾನು ಯಾವ ತೆಪ್ಪು ಮಾಡಿಲ್ಲ. ತೆಪ್ಪೆಯ ಕಮಲಿ? ಶ್ರೀಮಂತರನ್ನ ಪಿರುತಿ ಮಾಡಿದ್ದು ಸಾನೆ ತಪ್ಪೆಯ? ಅವ ಬಸಿ ನನ್ ಮಾತು ಕೇಳು. ಕೇಳಿದ್ದಲ್ಲ ಕಮಲಿ, ಇಲ್ಲಿ ಗಂಟವ ಕುರಿ ಕೋಳಿ ಕತ್ತಲಾರದಂಗೆ ಎಲ್ಲಾನು ಕೇಳ್ಕಂಡೆ. ನನ್ ತಲೆಗೆ ಅದೇನ್ ಮಂಗ ಬರ್ದತ್ತೋ ಏನೋ. ನೀನ್ ಹೇಳಿದ್ದಕ್ಕೆಲ್ಲವ ಸರಿ ಅಂತ ಒಪ್ಕೊಂಡೆ. ಹಂಗಲ್ಲವ, ನಿನಗೆ ಗೊತ್ತಾಗಕ್ಕಿಲ್ಲ ಕಮಲಿ. ಈ ಶ್ರೀಮಂತರ ಸವಾಸದಿಂದ ದೂರ ಇದ್ರೆ ಒಳ್ಳೇದು. ಅವ್ವ, ನೀನ್ ತಿಳ್ಕೊಂಡಿರೋದು ಕಮಲಿ, ನಾನು ತಿಳ್ಕೊಂಡಿರೋದಯ್ಯ ಸರಿ. ಇವತ್ತು ಎಲ್ರು ಕಣ್ಣು ಮರೆಸಿ ನಾನು ಊರು ಕೇರಿ ತಿರುಗಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ ಸಂಗತನ ನಿನಗೆ ಹೆಂಗ ಅರ್ಥ ಮಾಡಿಸ್ಲ ಹೇಳು. ಬಿಡು, ನಿನ್ನಂತ ಕೂಸ್ಗೆ ಒಂದು ಒಳ್ಳೆ ಜೀವನ ಕೊಡಕ್ಕಾಗ್ಲಿಲ್ವಲ್ಲ ಕಮಲಿ? ಹಂಗನ್ಬೇಡವ ಕಂದ. ನಿನಗೆ ಹೆಂಗ್ ಹೇಳು? ನಮ್ ಇವತ್ತಿನ ಈ ಸ್ಥಿತಿಗೆ ನಾನು ಮಾಡಿದ ಪಿರುತಿನೇ ಕಾರಣ. ಅವ್ವ, ನೀನ್ ಹೇಳೋದ್ ನನಗೂ. ಕಮಲಿ, ಸುಮ್ಕೆ ವಾದ ಮಾಡ್ಬೇಡ ಕಣವ. ನೋಡವ್ವ, ನಿನಗೆ ಸಾನೆ ದುಃಖ ಆಗೈತೆ ಅಂತ ನನಗೆ ಗೊತ್ತು. ನಿನ್ ಸಂತೋಷನೇ ನನಗೆ ಮುಖ್ಯ ಅಲ್ವವ? ನಿನ್ ಬಾಳು ಬಂಗಾರದಂಗಿರ್ಬೇಕು. ನಿನ್ ಪ್ಯಾಟಿಗೆ ಬತ್ತೀಯ, ಓದಿ ದೊಡ್ಡ ವ್ಯಕ್ತಿ ಆಯ್ತೀಯ, ನಿನ್ ಸಂದಾಗ ಬದುಕ್ತೀಯ ಅಂತ ಏನೇನೋ ನಾನು ಕನ್ಸ್ಕೊಂಡಿದ್ದೆ. ಆದ್ರೆ ಇಲ್ಲಾಗಿದ್ ನೋಡಿ ನನಗ್ ಕನಸಲ್ಲವ ನುಚ್ಚು ನೂರಾಗೋಯ್ತು ಕಮಲಿ. ನಿನ್ ಕಷ್ಟ ಎಲ್ಲಾನು ಮರ್ತು ನಿನ್ ಸಂದಾಗ ಬದುಕ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ವ, ನೀನ್ ಹೇಳೋದೆಲ್ಲ ಸರಿನೇ. ಆದ್ರೆ ನೋಡು ಕಮಲಿ, ನನ್ನ ಮಾತಿನ್ನುವೇ ಮುಗ್ದಿಲ್ಲ. ನೀನ್ ಯಾರನ್ನ ಬಾಯಿ ತುಂಬಾ ಅಜ್ಜಿ ಅಜ್ಜಿ ಅಂತ ಕರಿತಿದ್ಯೋ ಅವರೇ ನಿನ್ ವಿರುದ್ಧ ನಿಂತ್ರು. ಅವ್ವ, ನೀನ್ ತೆಪ್ಪು ತಿಳ್ಕೊಂಡಿದ್ಯವ್ವ. ನಂಗೆ ಗೊತ್ತೈತೆ ಅಜ್ಜಿದೇನು ತೆಪ್ಪಿರಕ್ಕಿಲ್ಲ. ನೀನ್ ಅನ್ಕೊಂಡಂಗೆ ನನ್ ವಿರುದ್ಧ ತಿರ್ಗಿಲ್ಲವ ಅವರು. ಹಂಗೆ ನಾನು ಆಗಿದ್ರೆ ಅದಕ್ಕೆ ಬ್ಯಾರ ಕಾರಣ ಇರ್ತೈತಲ್ವಾ? ಏನಾಗೈತೆ ಕಮಲಿ ನಿನಗೆ? ಈಟೆಲ್ಲ ನಡೆದ್ರುವೆ ನಿಮ್ಮ ಅಜ್ಜಿ ಪರ ವಯಸ್ಕನೇ ಮಾತಾಡ್ತಾ ಇದೀಯಾ? ಏನಂದೇವ? ಅವರು ನನ್ನ ಅಜ್ಜಿನ? ಅವ ರಿಟಾ ಹೇಳು, ನೀನು ನಮ್ಮ ಅಜ್ಜಿ ಅಂದಲ್ಲ, ಅವ್ರು ನಿಜವಾಗ್ಲೂ ನನ್ನ ಅಜ್ಜಿನ?
ಚಂದ್ರು, ನಾನು ನಿನ್ ಜೊತೆ ಮಾತಾಡ್ಬೇಕು ಕಣೋ. ಯಾಕೆ ಚಂದ್ರು, ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಅಮ್ಮ, ನಾನು ನಿಮ್ಮ ಮಗ, ನಿಮ್ಮ ಮಾತನ್ನು ಕೇಳ್ತೀನಿ, ಅದನ್ನು ಗೌರವಿಸ್ತೀನಿ. ಆದ್ರೆ 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 ಏನ್ ಚಂದ್ರು, ಮಾತಾಡೋಕ್ ಮನ್ಸಿಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದೆಯಲ್ಲ. ನನ್ನ ಮೇಲೆ ಕೋಪನ? ಅಮ್ಮ, ನಿಮ್ಮ ಮಾತು, ನಿಮ್ಮ ನಿರ್ಧಾರಗಳು ಏನೇ ಆಗಿದ್ರೋ ಅದರಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿರುತ್ತೆ. ನಿಮ್ಮ ಮಾತಿಂದ ಯಾರಿಗೂ ನೋವಾಗಲ್ಲ ಅಂತ ನಂಬ್ದವನು ನಾನು. ಆದ್ರೆ ಇವತ್ತಾಗಿದ್ದೆಲ್ಲ ನೋಡಿದ ಮೇಲೆ ಯಾವುದು ಸರಿಯಾಗಿ ನಡೀತಾ ಇಲ್ಲ ಅಂತ ಅನಿಸ್ತಾ ಇದೆ ಅಮ್ಮ. ಅಮ್ಮ ನಿಜ ಹೇಳಿ ಅಮ್ಮ, ಪ್ಲೀಸ್. ನೀವು ಯಾಕಮ್ಮ ಹೀಗೆ ಮಾಡಿದ್ರಿ? ಅಲ್ಲಮ್ಮ, ನಮ್ಮನ್ನು ಬಂದಿದ್ದ ಆ ಹುಡುಗಿಗೆ. ಚಂದ್ರು, ಅಮ್ಮ, ನಾನು ಕೇಳೋ ಎಲ್ಲ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆ ಅನ್ನೋದಾದ್ರೆ ಮಾತ್ರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಹೇಳಿ ಅಮ್ಮ, ಉತ್ತರ ಇದೆಯಾ? ಇಲ್ಲ ಚಂದ್ರು. ಕಮ್ಲಿ ನನ್ನ ಸ್ವಂತ ಮಗಳು ಅಂತ ಪ್ರತಿಯೊಬ್ಬರ ಹತ್ರ ಹೇಳುವಾಗ ಆ ಮಾತು ನಿಜ ಅನ್ನೋಷ್ಟು ನಾನು ನಂಬಿದ್ದೆ ಅಮ್ಮ. ಕಮ್ಲಿ ನಮ್ಮ ಮನೇಲಿ ಇರೋವರೆಗೂ ಅವಳು ನನ್ನ ಮಗಳಲ್ಲ ಅನ್ನೋದು ಮರ್ತೇ ಹೋಗಿತ್ತು. ಕಮ್ಲಿನೇ ನನ್ನ ದೊಡ್ಡ ಮಗಳಾಗಿದ್ಲು. ಆದ್ರೆ ನಂಬಿಕೆನ ನೀರಿನ ಮೇಲಿರೋ ಗುಳ್ಳೆ ಹೊಡೆಯೋ ತರ ಹೊಡೆದು ಬಿಟ್ರಿ ಅಮ್ಮ. ಅವಳಿಗೆ ನನ್ನ ತಂದೆ ಜಾಗದಲ್ಲಿ ನಿಂತು ಮದುವೆ ಕರ್ತವ್ಯನ ಮುಗಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನಿಜವಾಗ್ಲೂ ನನಗೆ ಇದನ್ನ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ನನ್ನ ಮಾತು ಕೇಳು ಚಂದ್ರು. ಅಮ್ಮ ಪ್ಲೀಸ್, ಆಗಿರೋ ಇನ್ಸಿಡೆಂಟ್ ಇಂದ ಆಚೆ ಬರೋಕೆ ನನಗೆ ತುಂಬಾನೇ ಟೈಮ್ ಬೇಕು. ಅಜ್ಜಿ, ಐ ಆಮ್ ಸೋ ಸಾರಿ. ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಜಾಸ್ತಿ ಮಾತಾಡಿ ಮತ್ತೆ ನಿಮಗೆ ತೊಂದರೆ ಮಾಡಲ್ಲ. ಅದಕ್ಕೆ ಸ್ವಲ್ಪ ಹೊತ್ತಾದರೂ ಏನು ಯೋಚನೆ ಮಾಡದೆ ನೀವು ರೆಸ್ಟ್ ತಗೊಳ್ಳಿ ಅಜ್ಜಿ. ನಾನು ಬರ್ತೀನಿ. ಇಲ್ಲ, ಅದು ನೀನು ಅವನ್ನ ಬಾಯಿ ತುಂಬ ಅಜ್ಜಿ ಅಂತ ಕರೀತಿದ್ದಿಲ್ಲ, ಅದಕ್ಕೆ ಬಾಯಿ ತಪ್ಪಿ ಹಂಗೆ ಅಂದ್ಬಿಟ್ಟೆ. ಕಮಲಿ,
ಅದಕ್ಕೆ ನೀನು ಬೇರೆ ಬೇರೆ ಅರ್ಥ ಎಲ್ಲಾನು ಮಾಡ್ಕೋಬೇಡ. ಅವ್ವ, ಅಜ್ಜಿ ನಂಗೆ ಏಟೆಲ್ಲ ಮಾಡವ್ರೆ ಗೊತ್ತಾವ ನಿಂಗೆ? ಅವ್ರು ಮಾಡಿದ್ದಕ್ಕಿಂತ ಜಾಸ್ತಿನೇ ಪಡ್ಕೊಂಡವ್ರೆ. ನೀನೇನು ಅವ್ರ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಮಗಳೇ, ನಿಂಗೆ ಹೆಂಗೆ ಒಳ್ಳಿ ಅವರೇ ನಿನ್ ದಿಟ್ಟವಾದ ಅಜ್ಜಿ ಅಂತವ? ನಿನ್ ಬದುಕು ನನ್ನಂಗೆ ಆಗೋಯ್ತದೆ ಅನ್ನೋ ದಿಗ್ಲಾಗೆ ನಾನು ನಿನ್ನ ಈಗ ಊರಿಗೆ ಕರ್ಕೊಂಡು ಹೋಯ್ತಾ ಇವ್ನಿ. ಸದ್ಯಕ್ಕೆ ನಿನ್ಗೆ ಅರ್ಥ ಮಾಡಿಸೋ ತಾಳ್ಮೆ ಆಗಲಿ ಸಮಯ ಆಗಲಿ ನಂತವ ಇಲ್ಲ. ಕಾಲನೇ ನಿಂಗೆ ಅರ್ಥ ಮಾಡಿಸ್ತೈತೆ ಅಂತ ನಂಬ್ತೀನಿ. ಕಮಲಿ, ಮಗಿ ನಂಗೆ ಹೆಂಗೆ ಆಟ ಮಾಡಬೇಡ. ನಿನ್ನ ನೋವು ನನಗೂ ಅರ್ಥ ಆಯ್ತದೆ. ಆದರೆ ನೀನು ಅವ್ರ ಪರ ವಹಿಸ್ಕೊಂಡು ಮಾತಾಡಿದ್ರೆ ನನಗೆ ಸಿಟ್ಟು ನೆತ್ತಿಗೆ ಏರ್ತದೆ. ನೋಡು, ನೀನು ಏಟೆ ಹತ್ತು ಕರೆದು ಮಾಡಿದ್ರು ನನ್ನ ನಿರ್ಧಾರ ಮಾತ್ರ ಬದ್ದಾಗಿಲ್ಲ. ಕಮಲಿ, ನಾವು ಹಳ್ಳಿಗೆ ಇವತ್ತೆಯ ಈಗಲೇ ಹೋಯ್ತಾ ಇದ್ದೀವಿ. ಆಟಯ ಅಮ್ಮ, ಒಂದ್ಕಿಂತ ಯೋಚನೆ ಮಾಡವ. ನಾವು ಊರಿಗೆ ಹೋದ್ರೆ ನನ್ನ ವಿದ್ಯಾಭ್ಯಾಸ ನಿಂತೋಯ್ತೈತೆ ಅಲ್ವಾ? ನೋಡು ಕಮಲಿ, ಅವ್ರ ಮನೆ ಋಣ, ಈ ಊರಿನ ಋಣ, ನೀನ್ ವಿದ್ಯಾಭ್ಯಾಸದ ಋಣ ಎಲ್ಲ ಇವತ್ತಿಗೆ ತೀರೋಯ್ತು ಕಣವ. ಅವ ಹಂಗ ಅನ್ಬೇಡವ. ಓದೋದು ನನ್ ಕನ್ಸು. ಆ ಕನಸನ್ನ ಹಾಳು ಮಾಡ್ಕೊಂಡೋಳು ನೀನಯ್ಯ. ನಿಮ್ಮ ಅವ್ವನ ಮಾತಿಗೆ ಬೆಲೆ ಕೊಡಂಗಿದ್ರೆ ನಡಿ ನನ್ಕುಟೆ. ಗೌರವ ಆಯ್ತಲ್ವಾ ಕಮಲಿ?